ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿಕೊಂಡಿರುವಂತಹ ಎಡವಟ್ಟುಗಳೇನು? ಡಿಕೆ ಶಿವಕುಮಾರ್ ನಿಜಕ್ಕೂ ಬಿಜೆಪಿ ಸೇರ್ತಾರ? ಸೇರ್ಲಿಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಬಿಡ್ತಾರ? ಬಿಜೆಪಿ ಜೊತೆ ಡಿಕೆ ಶಿವಕುಮಾರ್ ಹೊಂದಾಣಿಕೆ ಮಾಡ್ಕೊಂಡಿದ್ದಾರ? ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಿರೋದು ಯಾವ ಅರ್ಥದಲ್ಲಿ? ಡಿಕೆ ಶಿವಕುಮಾರ್ ನಡೆಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಗೆ ಬಳಸ್ಕೊಳ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ನಮಸ್ಕಾರ, ಬುಗಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಗಿನಕೆರೆ. ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನಾ ರೀತಿಯ ಕಸರತ್ತು ನಡೆಸ್ತಿರುವಂತಹ ಡಿಕೆ ಶಿವಕುಮಾರ್ ಅವರು ಈಗ ಏನೋ ಮಾಡೋಕ್ಕೆ ಹೋಗಿ ಏನನ್ನೋ ಮಾಡ್ಕೊಂಡಿದ್ದಾರೆ, ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿ ಬಿಟ್ಕೊಡ್ತಾರೋ ಇಲ್ವೋ ಅದು ಬೇರೆ ಮಾತು. ಆದರೆ ಕುರ್ಚಿ ಹಿಡಿಲಿಕ್ಕೆ ಡಿಕೆ ಶಿವಕುಮಾರ್ ಆತಾತುರದಲ್ಲಿ ಏನೋ ಅವಘಡವನ್ನು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಮಾಡಿಕೊಂಡಿರುವಂತಹ ಎಡವಟ್ಟು ಅಥವಾ ಆ ಪ್ರಮಾದ ಏನು, ಅದರಿಂದಾಗಿ ಡಿಕೆ ಶಿವಕುಮಾರ್ CM ರೇಸ್ನಿಂದ ಹೊರಗಡೆ ಬಿದ್ದ್ರ ಹೇಗೆ, ಇವೆಲ್ಲವನ್ನು ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ಬುಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವೀಕ್ಷಕರೇ, ಆತರಗಾರನಿಗೆ ಬುದ್ಧಿಮಟ್ಟ ಅನ್ನುವಂಥ ಒಂದು ಮಾತಿರುತ್ತೆ, ಇದನ್ನು ನೀವು ಕೇಳಿರ್ತೀರಿ. ಡಿಕೆ ಶಿವಕುಮಾರ್ ಬಹುಶಃ ಈಗ ಇದೇ ರೀತಿ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಯಾಕೆಂದರೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ನಾನಾ ರೀತಿಯ ತಯಾರಿಗಳನ್ನು ನಡೆಸ್ತಿದ್ರು, ಬೇರೆ ಬೇರೆ ರೀತಿಯ ಎಫರ್ಟ್ಗಳನ್ನು ಹಾಕ್ತಾ ಇದ್ರು. ಈಗ ಏನೋ ಸಮಸ್ಯೆ ಆದಂತೆ ಕಾಣಿಸ್ತಾ ಇದೆ. ಹಾಗೆ ನೋಡಿದರೆ ಡಿಕೆ ಶಿವಕುಮಾರ್ ಇಷ್ಟು ದಿನ ತಾಳ್ಮೆಯಿಂದನೇ ಇದ್ದರು. ಆದರೆ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಕುಳಿತುಕೊಂಡು ನಾನೇ 5 ವರ್ಷಕ್ಕೂ CM, ನನಗೆ ಶಾಸಕರ ಬೆಂಬಲ ಇದೆ, ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ ಅದರಿಂದ ಟ್ರಿಗರ್ ಆದರು, ಪ್ರಚೋದನೆಗೊಳಗಾದರು. ಅವರು ಬೇರೆ ರೀತಿಯ ತಂತ್ರವನ್ನು ಮಾಡಲಿಕ್ಕೆ ಶುರು ಮಾಡಿದರು. ಆದರೆ ಅದು ಉಲ್ಟಾ ಆಗಿಬಿಟ್ಟಿದೆ. ಇದಲ್ಲದೆ ಹೈಕಮಾಂಡ್ ಕಡೆಯಿಂದನೂ ಡಿಕೆ ಶಿವಕುಮಾರ್ ಅವರಿಗೆ ಶುಭ ಸುದ್ದಿಗಳು ಸಿಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಹೋಗಿ ಮೋದಿಯವರನ್ನು ಭೇಟಿ ಮಾಡಿದ್ದು ಹೈಕಮಾಂಡಿಗೆ ತಿಳಿಸ್ದೆ, ಅಂಬಾನಿ ಮನೆಯ ಮದುವೆಗೆ ಹೋಗಿದ್ದು, ಕುಂಭಮೇಳಕ್ಕೆ ಹೋಗಿ ಮಿಂದೆದ್ದು ಬಂದಿದ್ದು, ಇವೆಲ್ಲವೂ ಕೂಡ ಹೈಕಮಾಂಡ್ ಅಂತರ ಕಾಯ್ಕೊಳ್ಳುವಂತೆ ಮಾಡಿಬಿಟ್ಟಿದೆ. ಹಾಗಂತ ಕಾಂಗ್ರೆಸ್ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವ್ರನ್ನ ಕೈ ಬಿಟ್ಬಿಟ್ಟಿತ್ತು ಅಂತಲೂ ಅಲ್ಲ. ಯಾಕೆಂದರೆ ಡಿಕೆ ಶಿವಕುಮಾರ್ ಕಾರಣದಿಂದನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರಾಗಿದ್ದಂತಹ KN ರಾಜಣ್ಣ ಅವರನ್ನು ಸಂಪುಟದಿಂದ ವಜಾ ಮಾಡಿದ್ದು ಹೈಕಮಾಂಡ್ ಅಂಥದ್ದೊಂದು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಡಿಕೆ ಶಿವಕುಮಾರ್ ಅವರೇ ಕಾರಣ. ಇದೇ ರೀತಿ ಡಿಕೆ ಶಿವಕುಮಾರ್ ಇನ್ನೊಂದು ಸ್ವಲ್ಪ ಕಾದಿದ್ರೆ ಬಹುಶಃ ಇನ್ನೂ ಒಳ್ಳೆ ಸುದ್ದಿಗಳು ಸಿಗ್ತಿದ್ವೋ ಏನೋ. ಆದರೆ ಅದೊಂದಕ್ಕೆ ಸಮಾಧಾನ ಆಗಿಲ್ಲ. ಡಿಕೆ ಶಿವಕುಮಾರ್ ಬೇರೆ ರೀತಿಯ ಕಾರ್ಡನ್ನು ಪ್ಲೇ ಮಾಡಲಿಕ್ಕೆ ಹೊರಟಿದ್ದಾರೆ. ಅದೇನಪ್ಪ ಅಂದರೆ, ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಸದನದಲ್ಲಿ RSS ಗೀತೆಯನ್ನು ಹಾಡಿದರು. ಅಂದರೆ ಆ ಮೂಲಕ ತಾನು ಸಾಫ್ಟ್ ಹಿಂದುತ್ವವನ್ನು ಪ್ರತಿಪಾದಿಸ್ತೀನಿ ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ಗೆ ಮತ್ತು ಜನರಿಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡಿದರು. ಅಷ್ಟೇ ಅಲ್ಲ, ಆಗ ಬೇರೆ ಬೇರೆ ರೀತಿಯ ವ್ಯಾಖ್ಯಾನ ಆಯಿತು. ಡಿಕೆ ಶಿವಕುಮಾರ್ BJP ಕಡೆ ಹೋಗ್ಬಿಡ್ಬಹುದೇನೋ ಅನ್ನುವಂತಹ ವ್ಯಾಖ್ಯಾನಗಳು. ಹಾಗೆ ನೋಡಿದ್ರೆ ಡಿಕೆ ಶಿವಕುಮಾರ್ BJPಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ, ರಾಜ್ಯದಲ್ಲಿ ಸದ್ಯಕ್ಕೆ BJPಯ ಮೈತ್ರ ಪಕ್ಷವಾಗಿರುವಂತಹ JDS ಡಿಕೆ ಶಿವಕುಮಾರ್ BJP ಸೇರೋದನ್ನು ಖಂಡಿತವಾಗಿ ವಿರೋಧ ಮಾಡುತ್ತೆ. ಮುಖ್ಯವಾಗಿ ಎಚ್.ಡಿ. ಕುಮಾರಸ್ವಾಮಿಯವರು ಅವರಿರಬೇಕು ಇಲ್ಲ ನಾನಿರಬೇಕು ಅನ್ನುವಂಥ ಪಟ್ಟಾಕುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಎಲ್ಲಿಯವರೆಗೆ BJP JDS ಮೈತ್ರಿ ಇರುತ್ತೋ ಅಲ್ಲಿಯವರೆಗೆ ಡಿಕೆ ಶಿವಕುಮಾರ್ BJP ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಮುಖವಾದಂಥ ಅಡ್ಡಿ ಎಚ್.ಡಿ. ಕುಮಾರಸ್ವಾಮಿಯವರು. ಅದು ಬಿಡಿ, ರಾಜಕಾರಣದಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವ್ರ ಜಾಗದಲ್ಲಿ ಡಿಕೆ ಶಿವಕುಮಾರ್ ಇದ್ದರು, ಹಾಗೆ ಮಾಡ್ತಿದ್ರು. ಬಟ್ BJPಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಬೆಳವಣಿಗೆಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ BJP ಜೊತೆ ಸೇರಿ ಸರ್ಕಾರ ರಚನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು, BJP ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು ಅನ್ನುವಂತಹ ಹೇಳಿಕೆ. ನನ್ನ ಪ್ರಕಾರ ಅದು ಆಗಿರುವ ಸಾಧ್ಯತೆಗಳು ಬಹಳ ಕಮ್ಮಿ. ಯಾಕೆಂದರೆ 136 ಜನ ಕಾಂಗ್ರೆಸ್ ಶಾಸಕರಿರೋದ್ರಿಂದ ಡಿಕೆ ಶಿವಕುಮಾರ್ ಎಷ್ಟು ಜನ ಕರ್ಕೊಂಬಂದು ಇಲ್ಲಿ BJP ಸರ್ಕಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು? ಸೊ ಅದು ಸಾಧ್ಯ ಆಗ್ತಿರಲಿಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಹುಶಃ ಪೊಲಿಟಿಕಲ್ ಕಾರಣಗಳಿಗೋಸ್ಕರ ಆ ರೀತಿ ಹೇಳಿಕೆಯನ್ನು ನೀಡಿರ್ಬೋದು. ಆದರೆ ಡಿಕೆ ಶಿವಕುಮಾರ್ BJPಗೆ ಹೋಗ್ತಾರೆ ಅನ್ನುವಂಥ ಏನು ಗುಸುಗುಸು ನಡೀತಿತ್ತಲ್ಲ, ಅವರು RSS ಗೀತೆ ಆಡಿರೋದಕ್ಕೆ ಸಂಬಂಧಪಟ್ಟಂತೆ, ಅದರ ಟೈಮ್ನಲ್ಲಿ ಯತ್ನಾಳ್ ಈ ರೀತಿ ಹೇಳಿರೋದ್ರಿಂದ ಆ ವಾದಕ್ಕೆ ಸ್ವಲ್ಪ
ಸಪೋರ್ಟ್ ಕೊಟ್ಟಂಗೆ ಆಗಿತ್ತು. ಡಿ ಕೆ ಶಿವಕುಮಾರ್ ಸುತ್ತ ಈ ರೀತಿಯ ಬೆಳವಣಿಗೆಗಳು ಆಗ್ತಿರುವ ಕಾರಣಕ್ಕೋಸ್ಕರವೇ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಕ್ಷಮೆ ಕೇಳಲೇಬೇಕು ಅಂತ ಸೂಚನೆ ನೀಡಿದ್ದು. ಒಂದೊಮ್ಮೆ ಹೈಕಮಾಂಡ್ ಸೂಚನೆ ನೀಡದೇ ಇದ್ದಿದ್ರೆ ಖಂಡಿತವಾಗಿ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳುವಂತಹ ನಾಯಕ ಆಗಿರಲಿಲ್ಲ, ಅಥವಾ ಅಷ್ಟು ದುರ್ಬಲ ನಾಯಕ ಅಂತೂ ಅಲ್ವೇ ಅಲ್ಲ. ಓಕೆ, ಏನೋ ಮೃದು ಹಿಂದುತ್ವ ಪಾಲಿಸ್ಲಿಕ್ಕೆ ಹೋಗಿದ್ರು, ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶ ಕೊಡೋಕೆ ಕೊಟ್ಟಿದ್ರು, ಅಥವಾ ಬ್ಲ್ಯಾಕ್ ಮೇಲ್ ಮಾಡೋಕೆ ಕೊಟ್ಟಿದ್ರು ಅಂತಲೇ ಅಂದ್ಕೊಳ್ಳೋಣ. ಆದರೆ ಈ ಹಂತದಲ್ಲೇ ಡಿ ಕೆ ಶಿವಕುಮಾರ್ ಎಡವಟ್ಟು ಮಾಡಿಕೊಂಡಿದ್ದು. ನೀವು ಮೃದು ಹಿಂದುತ್ವ ಪಾಲಿಸ್ತೀವಿ ಅಥವಾ BJP ಕಡೆ ವಾಲ್ತೀರಿ ಅಂತ ಅನ್ನೋದಾದರೆ ಚಾಮುಂಡಿ ಬೆಟ್ಟ ಬರೀ ಹಿಂದೂಗಳಿಗೆ ಮಾತ್ರ ಸೇರಿದ್ದಲ್ಲ ಅಂತ ಹೇಳುವ ಅಗತ್ಯ ಏನಿತ್ತು? ಎರಡೂ ಕೂಡ ಕಾಂಟ್ರಡಿಕ್ಟರಿ ಅಲ್ವಾ? ಒಂದು ಕಡೆ RSS ಗೀತೆಯನ್ನು ಆಡ್ತೀರಿ, RSSನ ನಾಯಕ BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಬಗ್ಗೆ ಮೃದು ಧೋರಣೆಯನ್ನು ತಳ್ತೀರಿ. ಇನ್ನೊಂದು ಕಡೆ ಚಾಮುಂಡಿ ಬೆಟ್ಟ ಬರೀ ಹಿಂದೂಗಳಿಗೆ ಸೇರಿದ್ದಲ್ಲ ಅಂತ ಹೇಳ್ತಾರೆ. ಇದು ಡಿ ಕೆ ಶಿವಕುಮಾರ್ ಮಾಡ್ಕೊಂಡಿರುವಂಥ ಎಡವಟ್ಟು. ಈಗ ಯಾರು ಅವ್ರನ್ನ ನಂಬ್ತಾರ? BJP ಅವ್ರು ನಂಬ್ತಾರ, ಕಾಂಗ್ರೆಸ್ ಅವ್ರು ನಂಬ್ತಾರ, ರೈಟ್ ಅವ್ರು ನಂಬ್ತಾರ, ಲೆಫ್ಟ್ ಅವ್ರು ನಂಬ್ತಾರ? ಹೇಳಿದ್ರು. ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಮಾಡಿದ್ದು ಕಾಂಟ್ರವರ್ಷಿಯಲ್ ಆದಮೇಲೆ ಆಬ್ವಿಯಸ್ಲಿ ಮಾಧ್ಯಮದವರು ಹೋಗಿ ಅವ್ರ ಹತ್ರ ಪ್ರತಿಕ್ರಿಯೆಯನ್ನು ಕೇಳಿದರು. ಆಗ ಡಿ ಕೆ ಶಿವಕುಮಾರ್ ಹೇಳಿದ್ದೇನು? ಅಯ್ಯೋ, ನಾನು ಏನು ಮಾತಾಡಿದ್ರು ತಪ್ಪು, ಆ ಕಾರಣಕ್ಕೋಸ್ಕರ ನಾನು ಈ ಮುಂದೆ ಮಾತಾಡಲ್ಲ. ನೀವು ತಪ್ಪು ಮಾತಾಡಿದ್ರೆ ಆಬ್ವಿಯಸ್ಲಿ ತಪ್ಪು ಅಂತ ವರದಿ ಮಾಡ್ತಾರೆ, ತಪ್ಪು ಅಂತ ಮಾಧ್ಯಮದಲ್ಲಿ ಬಿಂಬಿತ ಆಗುತ್ತೆ. ಇದರಲ್ಲೇ ಯಾವ ಆಶ್ಚರ್ಯ ಪಡುವಂಥ ವಿಷಯ. ಸೊ ಡಿ ಕೆ ಶಿವಕುಮಾರ್ ಮಾಡಿಕೊಂಡಂತಹ ಈ ಎಡವಟ್ಟಿನಿಂದ ಸಹಜವಾಗಿ ಸಿದ್ದರಾಮಯ್ಯ ಅವರಿಗೆ ಲಾಭ ಆಗ್ತಿದೆ. KN ರಾಜಣ್ಣ ಎಪಿಸೋಡ್ನಿಂದ ಜರ್ಜರಿತರಾಗಿದ್ದಂಥ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ತಾವೇ ಹೋಗಿ ಒಂದು ಅಸ್ತ್ರ ಕೊಟ್ಟಂತೆ ಆಗಿದೆ. ಜೊತೆಗೆ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ನಡೆಯನ್ನು ಬಹಳ ತೀಕ್ಷ್ಣವಾಗಿ ಖಂಡಿಸಿ ಕ್ಷಮೆ ಕೇಳಲೇಬೇಕು ಅಂತ ಹೇಳಿದ್ರಿಂದ ಸಿದ್ದರಾಮಯ್ಯ ಅವ್ರ ಶಕ್ತಿ ಇನ್ನೂ ಸ್ವಲ್ಪ ಹೆಚ್ಚಾದಂತಾಗಿದೆ, ಅಥವಾ ಅವ್ರಿಗೊಂದು ಹುಮ್ಮಸ್ಸು ಬಂದಂತಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಅಲರ್ಟ್ ಆಗಿದ್ದಾರೆ, ಕಾಂಗ್ರೆಸ್ ಹೈಕಮಾಂಡ್ ಅವರು ಅಲರ್ಟ್ ಆಗಿದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಈ ರೀತಿಯ ತಪ್ಪುಗಳನ್ನು ಅಥವಾ ಎಡವಟ್ಟುಗಳನ್ನು ಮಾಡ್ಕೊಳ್ತಿದ್ದಾರೆ. ಇದೆಲ್ಲದರ ಪರಿಣಾಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ರೇಸ್ನಿಂದ ಹೊರಬಿದ್ದಿದ್ದಾರೆ ಅನ್ನುವಂಥ ಮಾಹಿತಿಗಳು ಕಾಂಗ್ರೆಸ್ ಪಾಳ್ಯದಿಂದ ಲಭ್ಯ ಆಗ್ತಿದ್ದಾವೆ. ಜೊತೆಗೆ ದೆಹಲಿ ಮೂಲಗಳು ಕೂಡ ಅದೇ ರೀತಿ ಹೇಳ್ತಿದ್ದಾವೆ. ಮುಂದೆ ಏನು ಬೆಳವಣಿಗೆ ಆಗುತ್ತೋ ಗೊತ್ತಿಲ್ಲ. ಇಷ್ಟು ಅಪ್ಡೇಟ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.